ಜಿನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಗುರುವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಮಲ್ಲಿಕಾರ್ಜುನ್ ಖರ್ಗೆ ವಿರುದ್ಧ ಜಮೀನು ಕಬಳಿಕೆ ಆರೋಪ ಮಾಡಿದ ಕಲಸೆ ಚಂದ್ರಪ್ಪ. ಶಾಸಕರ ಆಪ್ತ ಕಾರ್ಯದರ್ಶಿ ಸಭೆ ನಡೆದಿಲ್ಲ. ಇಒ ಕರೆದ ಸಭೆಯಲ್ಲಿ ಭಾಗವಹಿಸಿದ್ದರು. ಶಾಸಕರು ಮೋಜು ಮಸ್ತಿಗೆ ವಿದೇಶಕ್ಕೆ ಹೋಗಿಲ್ಲ. ಮಳೆ ಹಾನಿಗೊಳಗಾದವರಿಗೆ ಮಾಜಿ ಶಾಸಕರು ಏನು ಪರಿಹಾರ ಕೊಟ್ಟಿದ್ದಾರೆ ಎಂದು ಚಂದ್ರಪ್ಪ ಪ್ರಶ್ನೆ. ಶಾಸಕರ ಆಪ್ತ ಕಾರ್ಯದರ್ಶಿ ಬಳಿ ಬೇಷರತ್ತು ಕ್ಷಮೆಯಾಚನೆಗೆ ಸುರೇಶ್ ಬಾಬು ಒತ್ತಾಯ. ಜೂನ್ 21ರಂದು ವಿಶ್ವ ಯೋಗ ದಿನ. ಸಾಗರದಲ್ಲಿ ಯೋಗ ಸಂಘಟನೆಗಳೆಲ್ಲ ಸೇರಿ ಯೋಗ ಕಾರ್ಯಕ್ರಮ. ಈಗ ಸುದ್ದಿಯ ವಿವರ. ಕೆಪಿಸಿ ಮತ್ತು ಕಂದಾಯ ಇಲಾಖೆಯ 100 ಎಕರೆ ಭೂಮಿ ಒತ್ತುವರಿ ಮಾಡಿಕೊಂಡಿರುವ ಮಲ್ಲಿಕಾರ್ಜುನ ಖರ್ಗೆ ಕಾಂಗ್ರೆಸ್ಗೆ ಬುದ್ಧಿ ಹೇಳುವ ಅಗತ್ಯವಿಲ್ಲ ಎಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕಲಸೆ ಚಂದ್ರಪ್ಪ ಖಾರವಾಗಿ ಪ್ರತಿಕ್ರಿಯೆ ನೀಡಿದ್ದಾರೆ. ಗುರುವಾರ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ನಗರ ಕಾಂಗ್ರೆಸ್ ಅಧ್ಯಕ್ಷ ಸುರೇಶ್ ಬಾಬು ಹಾಗೂ ಚೇತನ್ ರಾಜ್ ಕಣ್ಣೂರು ಮಾತನಾಡಿದರು. ಗೋಷ್ಠಿಯಲ್ಲಿ ಕೆ. ಹೊಳೆಯಪ್ಪ, ಗಣಪತಿ ಮಂಡಗಳಲೆ, ಸಂತೋಷ್ ಸದ್ಗುರು, ರವಿ ಲಿಂಗನಮಕ್ಕಿ, ಜಾಕೀರ್, ಗಿರೀಶ್ ಕೋವಿ, ಕನ್ನಪ್ಪ, ಡಿ. ದಿನೇಶ್, ಸದ್ದಾಂ ದೊಡ್ಮನೆ, ಮೈಕಲ್ ಡಿಸೋಜ, ಎನ್. ಲಲಿತಮ್ಮ, ಪ್ರಭಾವತಿ, ಉಷಾ ಇನ್ನಿತರರು ಹಾಜರಿದ್ದರು. ಮಾಧ್ಯಮ ಸ್ನೇಹಿತರೆ, ನಿನ್ನೆ ಬಿಜೆಪಿ ಮುಖಂಡರು ಮಲ್ಲಿಕಾರ್ಜುನ್ ಪತ್ರಿಕಾಗೋಷ್ಠಿ ಮಾಡಿ ಇರಿಸದ ಆರೋಪಗಳನ್ನು ಮಾಡಿದ್ದಾರೆ. ಅದಕ್ಕೆ ಪ್ರತಿಯಾಗಿ ನಾವು ಕೂಡ ಇವತ್ತು ಪ್ರೆಸ್ ಮೀಟನ್ನು ಕರೆದಿದ್ದೇವೆ. ತಾಲೂಕಿನಲ್ಲಿ ವಿಪರೀತ ಮಳೆ ಆದ ಸಂದರ್ಭದಲ್ಲಿ ಶಾಸಕರು ಮೋಜು ಮಸ್ತಿಗೆ ಹೋಗಿದ್ದಾರೆ ಅಂತೇಳಿ ಅವರು ಒಂದು ಪಾಯಿಂಟನ್ನು ಮಾಡಿದ್ದಾರೆ. ಶಾಸಕರು ವಿದೇಶಕ್ಕೆ ಹೋಗೋ ಬಂದು ಒಂದು 20 ದಿನ ಸಾಗರದಲ್ಲಿದ್ದು ಎಲ್ಲ ಕೆಲಸ ಕಾರ್ಯಗಳನ್ನು ಏನೇನು ಆಗಬೇಕು ಅನ್ನೋದಕ್ಕೆ ಅವರ ಹಂತದಲ್ಲಿ ಮಾಡಿ 6ನೇ ತಾರೀಕು ಅವರು ಸಾಗರದಿಂದ ಹೋಗಿ 7ಕ್ಕೆ ವಿದೇಶಕ್ಕೆ ಹೋಗಿದ್ದಾರೆ. ಒಂದು 10 ದಿನ ಅಲ್ಲಿ ಅವರ ಹೋಗಿದ್ದ ಉದ್ದೇಶ ಅಂದರೆ ಯಾವುದೇ ಮೋಜು ಮಸ್ತಿ ಇವರು ಭಾಳ ಹೇಳಿದ್ದಾರೆ, ಹಣ ಇಡ್ಲಿಕ್ಕೆ ಹೋಗಿದ್ದಾರೆ ಹಾಗೆ ಹೀಗೆ ಅಂತೇಳಿ. ಹಣ ಅಂದರೆ ಇವ್ರ ಪಾರ್ಟಿಯಲ್ಲಿ ಅಭ್ಯಾಸ ಇದೆ ಅಂತ ಹೇಳಿದ್ದಾರೆ ಅಂತ ನನ್ನ ಭಾವನೆ. ಯಾಕೆ ದೊಡ್ಡ ದೊಡ್ಡ ಲೀಡರ್ ಪಾರ್ಟಿಯಲ್ಲ ವಿದೇಶದಲ್ಲಿ ಹಣ ಇಟ್ಟಿದ್ದಾರೆ. ನಮ್ಮ ಶಾಸಕರು ಹಣ ಬಂದದ್ದನ್ನು ಸಾರ್ವಜನಿಕವಾಗಿ ಹಂಚಿಕೆ ಆಗ್ತದೆ. ಬಡವರಿಗೆ, ಬಲ್ಲಿದರಿಗೆ, ಕಾಯಿಲೆ, ಮನೆ ಬಿದ್ದವರಿಗೆ, ತೊಂದರೆ ಇಲ್ಲದವರಿಗೆ ಆ ರೀತಿಯನ್ನ ಸಹಾಯ ಮಾಡುವ ಜೊತೆಗೆ ವಿದೇಶಕ್ಕೆ ಹೋಗಿದ್ದು ಅವರ ಮಕ್ಕಳ ಹೆಜ್ಜೆ ಆಗಿದೆ. ಮೊಮ್ಮಗಳು ಮಾತಾಡ್ಸೋದಕ್ಕೆ ವಿದೇಶಕ್ಕೆ ಹೋಗಿರೋದು ಯಾವುದೇ ಮೋದಿ ಮಂತ್ರಿ ಹೋಗಿಲ್ಲ. ಹೋದಂಥ ಸಂದರ್ಭದಲ್ಲಿ ನಮಗೆಲ್ಲ ತಿಳ್ಕೊಂಡು ನಾವು ಇರ್ತೀವೆಲ್ಲ ಅವ್ರ ಮನೆಯಲ್ಲಿ ಎಲ್ಲ ಮಕ್ಕಳಿಗೆ ಕರೆದು ತಾಲೂಕಿನಲ್ಲಿ ಏನೇನು ಆಗುತ್ತೆ ಮಳೆ ಆದ್ರಿಂದ ಕಾಲಕ್ಕೆ ನೀವೆಲ್ಲ ಹೋಗಿ ನೊಂದಂಥ ಕುಟುಂಬಗಳಿಗೆ ಸಾಂತ್ವನ ಹೇಳಬೇಕು ಮತ್ತು ಸಣ್ಣ ಪರಿಹಾರ ಮೊತ್ತವನ್ನು ಅವ್ರ ಸ್ವಂತ ಹಣದಲ್ಲಿ ಕೊಡ್ತಾ ಇದ್ದಾರೆ. ಅದನ್ನು ಕೂಡ ಹೇಳಿದ್ರು. ಆ ಪ್ರಕಾರ ನಾವು ಕೂಡ ಎಲ್ಲ ಮುಖಂಡರು ಸೇರಿ ಅದೇ ಭಾಗದ ಎಲ್ಲೆಲ್ಲಿ ಆಗ್ತಿದೆ ಆ ಭಾಗದ ಮುಖಂಡರು, ಆ ಪಂಚಾಯತ್ ಮತ್ತು ತಾಲೂಕು ಲೀಡರ್ ಮತ್ತು ಅವರ ಆಪ್ತ ಕಾರ್ಯದರ್ಶಿ ಜೊತೆಗೆ ಹೋಗಿ ನಾವು ಎಲ್ಲ ಕಡೆ ನೊಂದಂಥ ಕುಟುಂಬಗಳಿಗೆ ಸಹಾಯವನ್ನು ಮಾಡಿ ಬಂದಿದ್ದೇವೆ. ನಿನ್ನೆ ಸಿದ್ದೇಶ್ವರ ಕಾಲೋನಿಯಲ್ಲಿ 3 ಮನೆ ಬಿದ್ದೋಗಿತ್ತು. ಅಲ್ಲಿ ಕೂಡ ಹೋಗಿ ಕಷ್ಟವನ್ನು ಆಲಿಸಿ ಅವರಿಗೆ ಸಣ್ಣ ಪರಿಹಾರ ಕೊಟ್ಟು ಬಂದಿದ್ದೀವಿ. ಕಳೆದ 2 ದಿನದ ಹಿಂದೆ ಮಂಡಾ ಗ್ರಾಮದಲ್ಲಿ 2 ಮನೆ ಬಿದ್ದೋಗಿತ್ತು. ಅದು ಕೂಡ ಸಹಾಯವನ್ನು ಮಾಡಿ ಬಂದಿದ್ದೇವೆ. ಹೋದಂಥ ಸಂದರ್ಭದಲ್ಲಿ ಅಲ್ಲಿಯ ಸಂಬಂಧಪಟ್ಟ BA RAಗಳು ಮತ್ತು PDOಗಳು ಇಟ್ಕೊಂಡು ನಾವೇನು ಸಣ್ಣ ಸಹಾಯ ಮಾಡ್ತೀವಿ ಅದ್ರ ಜೊತೆಗೆ ಹಾನಿಗೆ ತಕ್ಕಂತೆ ಸರ್ಕಾರದಿಂದ ಏನು ಬರಬೇಕು ಅವರು ದಾಖಲೆಯನ್ನು ತಹಶೀಲ್ದಾರಿಗೆ ಕೊಡಬೇಕಾಗತ್ತೆ. BA RAಗಳು ಮತ್ತು PDOಗಳು ಇಒ ಕೊಡಬೇಕಾಗತ್ತೆ. RA BA ಅವರು ತಹಶೀಲ್ದಾರಿಗೆ ಕೊಡಬೇಕು. ಆ ರಿಪೋರ್ಟ್ ಪ್ರಕಾರ ಮುಂದೇನು ಅವರಿಗೆ ಸರ್ಕಾರದ ಬರುತ್ತೆ. ಎಷ್ಟು ಜಮೀನು ಕಬಳಿಸಿದ್ದಾರೆ ಅವರ ಊರಿನಲ್ಲಿ ತಾನು ಹೇಳುವಾಗ ತಾನೆಷ್ಟು ಸಾಧ್ಯ ಅನ್ನೋದು ನೋಡ್ಬೋದು. ಸುಮಾರು 100 ಎಕರೆ ಬೊಗರಕೊಬ್ಬು ಮತ್ತು KPC ಲ್ಯಾಂಡ್ ಅವರು ಕಬ್ಜೆ ಮಾಡಿದ್ದಾರೆ. ಅದೆಲ್ಲ ದಾಖಲೆ ಇದೆ. ನಮ್ಮ ದಾಖಲೆನ ಮುಂದಿನ ದಿನದಲ್ಲಿ ಶಾಸಕರು ಬಂದ ಮೇಲೆ ಚರ್ಚೆ ಮಾಡಿ ಆ ದಾಖಲೆಯನ್ನು ಕೂಡ ನಾವು ಬಿಡುಗಡೆ ಮಾಡಿಕೊಂಡಿದ್ದೀವಿ. ಹೇಳುವಾಗ ನಾನು
ಎಷ್ಟು ಸಾಧ್ಯ ಇದೆ ಅನ್ನೋದನ್ನು ಅರ್ಥಕೊಳ್ಬೇಕು. ಯಾವುದೇ ನಾನಿರಲಿ ಮತ್ತೊಬ್ಬ ಇರಲಿ ಆ ರೀತಿಯ ಇಳಿಸದ ಹೇಳಿಕೆ ಕೊಡಲಿಕ್ಕೆ ಇವರಿಂದ ಹೇಳಿಸ್ಕೊಳ್ಳೋಷ್ಟು ದಡ್ಡರು ನಾವಲ್ಲ. ಬಿಜೆಪಿಯೇ ಬಾರಿ ಬಿದ್ದೋತ್ತು ಅನ್ನೋದನ್ನು ತೋರ್ಪಡಿಸ್ತಾರೆ. ನಾವು ಕಾಂಗ್ರೆಸ್ಸಿನ ದಡ್ಡರಲ್ಲ, ನಮ್ಮಲ್ಲೂ ಬಿದ್ದೋತ್ತಿದ್ದಾರೆ. ಅನೇಕ ಗ್ರಾಜ್ಯುಯೇಟ್ಗಳಿದ್ದಾರೆ, ಲಾಯರ್ಗಳಿದ್ದಾರೆ, ಬೇರೆ ಬೇರೆ ರಾಜ್ಯದಲ್ಲಿ ಆ ಸಮಾಜಮುಖಿ ಕೆಲಸ ಮಾಡುವಂಥ ಅನೇಕ ಲೀಡರ್ ಕೂಡ ನಮ್ಮಲ್ಲಿ ಇದ್ದಾರೆ. ಅವ್ರು ವಿದೇಶಕ್ಕೆ ಹೋದಾಗಲೂ ನಮಗೆ ಫೋನ್ ಬರ್ತಾ ಇದ್ದಾರೆ ನಮ್ಮ ಮುಖಂಡರಿಗೆ ಎಲ್ಲರಿಗೂ. ಎಲ್ಲೇನು ಏನಾಗ್ತದೆ, ಸಡನ್ನೇ ಮಳೆ ಶುರುವಾಗಿದೆ, ಎಲ್ಲೇನು ಏನಾಗ್ತಿದೆ ಗಮನ ಹರಿಸ್ಬೇಕು ಹೀಗೆ ಅಂತೇಳಿ. ಆ ಪ್ರಕಾರ ನಾವು ಈ ಸುಮಾರು 50 ಮನೆ ಮೇ ಮತ್ತು ಜೂನ್ನಲ್ಲಿ ಒಂದು 50 ಮನೆಗಳಿಗೆ ಭೇಟಿ ಕೊಟ್ಟಿದ್ದೀವಿ ನಮ್ಮ ಸಾಗರದ ತಂಡ. ಮತ್ತು ಆ ಭಾಗ ಎಲ್ಲೆಲ್ಲಿ ಹೋಗ್ತೀವಿ ಆ ಭಾಗದ ಪಂಚಾಯತಿ ನಮ್ಮ ಲೀಡರ್ಗಳು, ಪಂಚಾಯತಿ ಅಧ್ಯಕ್ಷರು, ಪಂಚಾಯತಿ ಸದಸ್ಯರು, ಆ ಭಾಗದ ಲೀಡರ್ಗಳು ಕೂಡ ಅವ್ರು ಇಟ್ಕೊಂಡು ನಾವು ಆ ಕೆಲಸವನ್ನು ಚಾಚು ತಪ್ಪೆ ಮಾಡ್ತಾ ಬಂದಿದ್ದೀವಿ. ಇಷ್ಟೆಲ್ಲ ಮಳೆ ಹಾನಿಯಾಗಿದೆ. ಇವರು ಇಷ್ಟು ಹೇಳ್ತಾರೆ ಠಾಕ್ರೆ ಅವರು, ಎಷ್ಟು ಇವರ ಮಾಜಿ ಶಾಸಕರು ಅನಂತವರು ಮತ್ತು ಠಾಕ್ರೆ ಅವರು ಈ ತಾಲೂಕಿನಲ್ಲಿ ಎಷ್ಟು ಕಡೆ ಭೇಟಿ ಕೊಟ್ಟಿದ್ದಾರೆ, ಏನು ವಿರೋಧ ಪಕ್ಷವಾಗಿ ಅವರು ಶಾಸಕರ ಆಪ್ತ ಕಾರ್ಯದರ್ಶಿಗಳ ಬಗ್ಗೆ ಆರೋಪ ಮಾಡಿದ್ದಾರೆ. ಅವ್ರು ಮೀಟಿಂಗ್ ಕರೆದು ಇಲ್ಲ, ಅದು ತಪ್ಪು ಭಾವನೆ. ತಾಲೂಕಿನ ಕಾರ್ಯನಿರ್ವಹಣಾಧಿಕಾರಿ ಇಒ ಅವರು ಮೀಟಿಂಗ್ ಮಾಡ್ತಾರೆ. ಆ ಸಭೆಯಲ್ಲಿ ಇವರು ಕೂಡ ಇರ್ತಾರೆ, ಆಪ್ತ ಕಾರ್ಯದರ್ಶಿ ಇರ್ತಾರೆ. ಮತ್ತು ನಮ್ಮ ಟಿ ಪಿ ರಮೇಶ್ ಅವರು ಏನು ಶಾಸಕರ ವಿಶೇಷ ಕರ್ತವ್ಯಾಧಿಕಾರಿ, ಅವರು ಕೂಡ ಅದರಲ್ಲಿ ಇರ್ತಾರೆ. ಏನು ಶಾಸಕರ ಸೂಚನೆ ಮೇರೆಗೆ ಯುವಕರ ಸಭೆಗೆ ಹೋಗಿಲ್ಲ, ಅದು ಅವರಿಗೆ ನೋಟಿಸ್ ಕೂಡ ಯುವಕರು ಮಾಡಿದ್ದಾರೆ, ನಮಗೆ ಕೊಡ್ತೀವಿ ಇಲ್ಲೇ ಇದೆ ಅಲ್ಲ. ಬಹಳ ಹಗುರವಾಗಿ ಮಾತಾಡಿದ್ದಾರೆ ಮಲ್ಲಿಕಾರ್ಜುನ್. KSRTC ನೌಕರ, ಯಾವುದೇ ನೌಕರರಿ ಅವರ ಸ್ಥಾನಮಾನ ವಿಧಾನಸೌಧದಲ್ಲಿ ಸಹಾಯಕರ ಆಪ್ತ ಕಾರ್ಯದರ್ಶಿ ಅಂತ ಅಧಿಕೃತವಾಗಿ ಮುದ್ರೆ ಹಾಕಿ ಅವರು ಆಯ್ಕೆ ಆಗಿದ್ದಾರೆ. ಯಾವುದೋ KSRTC ಎಲ್ಲೋ ಹೋಗೋದಂತ ಅಲ್ಲಿ ಕೂರಿಸಲ್ಲ, ಸರ್ಕಾರದ ಅನುಮತಿ ಆ ಪ್ರಕರಣ ಆಗಿದೆ, ಕಾನೂನುಬದ್ಧವಾಗಿ ಆಗಿದೆ. ಕ್ಷುಲ್ಲಕ ಮಾತಾಡೋದನ್ನ ಬಿಡಬೇಕು. ಮನುಷ್ಯ ದೊಡ್ಡ ಮನುಷ್ಯ ಆಗ್ತಾನೆ. ಕ್ಷುಲ್ಲಕ ಮಾತಾಡೋದ್ರಿಂದ ದೊಡ್ಡ ಮನುಷ್ಯ ಆಗಲ್ಲ. ಮತ್ತೆ ನಮ್ಮ ಶಾಸಕರ ಆಪ್ತ ಕಾರ್ಯದರ್ಶಿ ಒಳ್ಳೆ ಓದ್ಕತ್ ಮಾಡ್ತಾರೆ ತಾಲೂಕಿನಲ್ಲಿ. ಸಂಬಂಧಪಟ್ಟಂತ ತಾಲೂಕಿನ ಯಾವುದೇ ವಿಚಾರದಲ್ಲಿ ಯಾವುದೇ ಒಂದು ಮಂಜುನಾಥ್ ಒಳ್ಳೆ ಫಾರೆಸ್ಟ್ ನಡೆದ ಆಗಿದೆ. ಅದಾದ 3ನೇ ದಿನಕ್ಕೆ ನಮಗೆ ಮಾಹಿತಿ ಬಂದಾಗ ಅವ್ರಿಗೆ ಕಂಪ್ಲೇಂಟ್ ಮಾಡಿ ಹೇಳಿದ್ವಿ ಮಂಜುನಾಥ್ ಅವರಿಗೆ. ಯಾವ ಕಾರಣಕ್ಕೂ ಅವ್ರು ಕಂಪ್ಲೇಂಟ್ ಕೊಟ್ಟಿಲ್ಲ, ಮನೆಯಲ್ಲೇ ಇದ್ದಾರೆ. 31ನೇ ತಾರೀಕು ಆಗಿದೆ, 1ನೇ ತಾರೀಕು ಶಾಸಕರು 6 ಸಾಗರದಲ್ಲೇ ಇದ್ರು. ಅವ್ರು ಗಮನ ತಗೋದಿತ್ತು ಹೀಗಾಗಿದೆ ಅಂತ, ಗಮನಕ್ಕೆ ತಂದರಿಲ್ಲ. ಮೊನ್ನೆ ದಿಢೀರ್ನ ನಮಗೆಲ್ಲ ಮಾಹಿತಿ ಬಂತು. ಆಸ್ಪತ್ರೆಗೆ ಹೋಗಿ ಹೆಚ್ಚು ಕಡಿಮೆ ಎಲ್ಲ ಪಕ್ಷದರು, ರೈತ ಸಂಘದಲ್ಲಿದ್ರು, ಬಿಜೆಪಿ ಇದ್ರು, ನಾವು ಇದ್ದೀವಿ. ಆ ಮಂಜುನಾಥ್ಗೆ ಏನು ಟ್ರೀಟ್ಮೆಂಟ್ ಕೊಡಿಸ್ಬೇಕು, ಕ್ರಮಬದ್ಧವಾಗಿ ಅಲ್ಲಿ ಎಕ್ಸ್ರೇ ಮಾಡೋದಿರ್ಬೋದು, ಬೇರೆ ಬೇರೆ ರಿಪೋರ್ಟ್ ಇರ್ಬೋದು, ECG ಆ ಕೂಡಲೇ ಮಾಡಿ ಮಂಜುನಾಥ್ಗೆ ಹೆಲ್ತ್ ಬಗ್ಗೆ ಎಲ್ಲರೂ ಹೆಚ್ಚು ಒತ್ತು ಕೊಟ್ಟು ಕೆಲಸ ಮಾಡಿದ್ದೀವಿ. ಆದ್ರೆ ಆ ಫಾರೆಸ್ಟ್ ಯಾರೇ ಇದ್ರು ಆ ರೀತಿಯ ಅವಮಾನ್ಯವಾಗಿ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ, ಅದು ತಪ್ಪು. ಮತ್ತು ಆತ ಸಸ್ಪೆಂಡ್ ಆಗಬೇಕು ಫಾರೆಸ್ಟ್. ಮತ್ತೆ ಯಾರು ಅವ್ರ ಸಿಬ್ಬಂದಿ ಅಧಿಕಾರ ಪರವಾಗಿ ನಾವೇನು ಬ್ಯಾಟಿಸಲ್ಲ. ನಮಗೂ ನ್ಯಾಯದ ಪರ, ನಮಗೊಂದು ಮಾನ್ಯತೆ ಇದೆ. ನಾವು ಅದೇ ರೀತಿ ಬಂದವರು, ಯಾವುದೇ ಇಲ್ಲಿಗಲ್ ಫೀಲ್ಡಿಂದ ಬಂದವರಲ್ಲ. ನಾವು ಅನೇಕ ಸಮಾಜಮುಖಿ ಕೆಲಸ ಮಾಡಿ ನಮಗೂ ಸ್ವಲ್ಪ ಕಾಳಜಿ ಇದೆ ತಾಲೂಕಿನ ಜನರ ಬಗ್ಗೆ. ಯಾವನೋ ಫಾರೆಸ್ಟ್ ಮಾಡಿದನ್ನ ನಮ್ಮ ಶಾಸಕರ ಮೇಲೆ ಅಥವಾ ನಮ್ಮ ಮೇಲೆ ಗೊತ್ತಾಗದಂದ್ರೆ ನಾವೇನು ಫಾರೆಸ್ಟ್ ನಮ್ಮ ನೆಂಟ್ನ ಯಾಕೆ ಆಗ್ತದೆ ಕ್ರಮ. FIR ಆಗಿದೆ, ಕಂಪ್ಲೇಂಟ್ ಮಾಡಿದ್ದೀವಿ, FIR ಆಗಿದೆ, ಕ್ರಮ ಆಗ್ಬೇಕು. ಅವ್ನು ಯಾವನೇ ದೊಡ್ಡ ಮನುಷ್ಯ ಇರಲಿ, ತಪ್ಪು ಮಾಡಿದ್ರೆ ತಪ್ಪೇ. ಮಾಡಿ ಜಾಗ ಕಬಳಿಸೋದು ಅಂತ ಒಂದು ಪಾಯಿಂಟ್. ನಕಲಿ ದಾಖಲೆ ಯಾರು ಸೃಷ್ಟಿ ಮಾಡ್ತಾರೆ, ಯಾರು ಜಾಗ ಕಬಳಿಸ್ತಾರೆ,
ಕಳೆದ 7 ವರ್ಷದಿಂದ ಏನೇನು ಆಗಿದೆ, ಇಂದಿರಾವತಿ ಅವರ 5 ವರ್ಷ, ನಮ್ದು 2 ವರ್ಷ, 7 ವರ್ಷದ ಕೂಡ ಸಂಬಂಧಪಟ್ಟ ನಮ್ಮ ಮಾನ್ಯ ಶಾಸಕರು, ಲೋಕಾಯುಕ್ತಗಳಿಗೆ ಮತ್ತು ಮಂತ್ರಿಗಳಿಗೆ, ಜಿಲ್ಲಾಧಿಕಾರಿಗಳಿಗೆ ಲೆಟರ್ ಮಾಡಿದ್ದಾರೆ. ಯಾರೇ ತಪ್ಪು ಅಂತರ ವಿರುದ್ಧ ಕ್ರಮ ಆಗಬೇಕು ಅಂತ ಅದನ್ನು ಪೋಷಿಸುವ ಕೆಲಸ ನಮ್ಮಿಂದಾಗಿ ನಮ್ಮ ಶಾಸಕರಿಂದ ನಡೆಯಕ್ಕೆ ಅವಕಾಶ ಇಲ್ಲ. ಕಳೆದ 7 ವರ್ಷದ ಆಗಬೇಕಂತ ಒಂದು ದಾಖಲೆ ಸಮೇತ ಲೆಟರ್ ಕೊಟ್ಟಿದ್ದಾರೆ. ಈ ಸಾಗರದ ಮೊನ್ನೆ ಒಂದು ಕೊಲೆ ಆಗಿದೆ, ವೆಂಕಟೇಶ್ ಮತ್ತಿತರ ಕೇಂದ್ರದಲ್ಲಿ ಬಂತು. ಯಾಕ ತಪ್ಪು ಮಾಡ್ತಾನೋ ನಮ್ಮ ಪಾರ್ಟಿಯಲ್ಲಿ ಬೇರೆ ಪಾರ್ಟಿಯಲ್ಲಿ ಆತನಿಗೆ ಶಿಕ್ಷೆ ಆಗಲೇಬೇಕು. ಈ ಪೊಲೀಸರು ನಿರ್ದಾಕ್ಷಿಣ್ಯವಾಗಿ ಕಾನೂನು ಪ್ರಕಾರ ಯಾರ ತಪ್ಪಿಸ್ತಿದ್ದಾರೆ ಅವರಿಗೆ ಶಿಕ್ಷೆ ಆಗಲೇಬೇಕು. ಅದ್ರಲ್ಲಿ ರಾಜ್ಯ ಪ್ರಶ್ನೆ ಇಲ್ಲ. ಯಾರೋ ಒಬ್ಬ ಅಮಾಯಕ ಸತ್ಪುಣ್ಯವಂತರ ಅದಲ್ಲ. ಮನುಷ್ಯನ ಜೀವಕ್ಕೆ ಬೆಲೆ ಇದೆ. ಬಡವನ ಸಾಯಲಿ, ಶ್ರೀಮಂತ ಸಾಯಲಿ, ಅದು ಮನುಷ್ಯನೇ. ಆ ನಿಟ್ಟಿನಲ್ಲಿ ಯಾರು ತಪ್ಪು ಮಾಡಿದ್ರು ಅವರನ್ನ ಆ ಸಂಬಂಧಪಟ್ಟ ಅಧಿಕಾರಿಗಳು ಆಯಾ ಸೆಕ್ಷನ್ ಅಡಿಯಲ್ಲಿ ಕೇಸ್ ಹಾಕಿ ಬಂಧಿಸಿ ಒಳಗಡೆ ಹಾಕ್ಬೇಕು. ನಾವು ತಾಲೂಕು ಕಾಂಗ್ರೆಸ್ ಅದನ್ನ ಆಧ್ಯಾತ್ಮಿಕವಾಗಿ ಮಾತಾಡ್ತಾರೆ ಮತ್ತು ಅವರ ಕಾನೂನಿನ ಬಗ್ಗೆ ಕ್ವಶನ್ ಮಾಡ್ತಾರೆ. ಶಾಸಕರ ಆಪ್ತನಿಗೆ ಇದು ಕಾನೂನು ಅವಕಾಶ ಇದೆಯೋ ಅನ್ನೋದನ್ನೇ ಪ್ರೆಸ್ ಮೀಟ್ ಅಲ್ಲಿ ಮಾತಾಡಿದ್ದಾರೆ. ಈ ಮಾತಾಡಿರೋ ವ್ಯಕ್ತಿಗಳು ತಾಲೂಕು ಪಂಚಾಯತಿ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ರು. ತಾಲೂಕು ಪಂಚಾಯತಿ ಅಧಿಕಾರಿಗಳೆಲ್ಲ ಗೊತ್ತಿದೆ. ಯಾರ್ಯಾರು ಭಾಗವಹಿಸಿದ್ರು ಅವರಿಗೆ ಪರ್ಸನಲಿ ಭೇಟಿ ಮಾಡಿ, ಯಾಕೆ ಕರೆದಿರಪ್ಪ ನಿಮ್ಮ ಸಭೆ, ನೀವು ಹೆಂಗ್ ಸಭೆಗೆ ಭಾಗವಹಿಸಿದ್ರೆ ಅನ್ನೋ ಬಗ್ಗೆ ಮಾಹಿತಿ ಮಾಡ್ಕೊಂಡು ಪಬ್ಲಿಕ್ ನಾವೇನಾದ್ರು ಕಾಮೆಂಟ್ ಮಾಡ್ಕೊಡೋದ್ರಲ್ಲಿ ಇಡೀ ಪ್ರಕರಣದ ಬಗ್ಗೆ PA ಕರೆದಿದ್ದೋ ಅಥವಾ ನೀವೇನ ತಹಸೀಲ್ದಾರ್ ಕರೆದಿದ್ರು ಮಾಹಿತಿ ಕೊಡುವಂತ ಅಧಿಕಾರಿಗಳು ಕೊಡ್ತಾರೆ. ಯಾವುದೇ ಮಾಹಿತಿನ ಪಡ್ಕೊಂಡೇ ನೇರವಾಗಿ ಶಾಸಕರು ವಿದೇಶ ಅವರ PA ಅಧಿಕಾರಿ ಸಭೆ ಅಂತ ಏನು ಸಾರ್ವಜನಿಕರು ಏನು ಹೇಳ್ತಾರೆ, ಸಾರ್ವಜನಿಕರಲ್ಲಿ ಒಂದು ಏನೋ ವಿರೋಧಾಭ್ಯಾಸ ಬರುತ್ತೆ ಮನಸ್ಸು. ಏನೋ ಅಕ್ಕರೆ ಅವ್ರು ಹೇಳಿದ್ದೆ ಸತ್ಯನೇನೋ ಅಥವಾ ಬಿಜೆಪಿ ಮುಖಂಡಗಳು ಮಾತಾಡ್ತಿರೋ ಸತ್ಯನೇನೋ. ಈ PA ಸಭೆ ಬೇಕಂದ್ರೆ ಒಂದು ಫೋಟೋ ಸಮೇತ ಬಂದಿತ್ತು, ಎಲ್ಲಿದು 5 ನೋಡ್ತಿದ್ದಂಗೆ ಏನೋ ಅದೇ ಸತ್ಯ ಅನ್ನೋದನ್ನ ಸಾರ್ವಜನಿಕರು ತಿಳ್ಕೊಂತಾರೆ. ಅದು ಆಕ್ಚುಲಿ ಏನು ಅಂತ ವಿಚಾರವನ್ನ ಒಬ್ಬ ರಾಜಕಾರಣಿ ತಿಳ್ಕೊಳ್ಳದೆ ಪತ್ರಿಕಾಗೋಷ್ಠಿ ಮಾಡಿದ್ರು ನಾವು ಕಾಂಗ್ರೆಸ್ ಪಕ್ಷ. ಯಾಕಂದ್ರೆ ತಾಲೂಕ್ ಪಂಚಾಯತಿ ಆಫೀಸಲ್ಲೇ ಇರೋದು ಇಒ ಆಫೀಸ್. ಅವರು ಯಾವತ್ತು ಆದೇಶ ಮಾಡಿದ್ರು, ಆ ಮೀಟಿಂಗ್ ಯಾಕೆ ಕರೆದ್ರು, ಎಲ್ಲ ದಾಖಲೆಗಳು ಸಿಗತ್ತೆ. ಪಂಚಾಯತಿ ದಾಖಲೆ ಕಲೆಕ್ಟ್ ಮಾಡ್ಕೊಂಡ್ಬಂದು ಪತ್ರಿಕಾಗೋಷ್ಠಿ ಮಾಡ್ಬೇಕು. ಎಲ್ಲಾರು ತಾಲೂಕ್ ಪಂಚಾಯತಿ ಅಧಿಕಾರಿ ಕರೆದಿಲ್ಲ ಸಭೆ ಅಂದ್ರೆ PA ಕರೆದ ತಪ್ಪೇ ಅದು. ಆದ್ರೆ ಕರೆದಿದ್ದ ಸಭೆ ಅದು ತಾಲೂಕ್ ಪಂಚಾಯತಿ ಇಒ ಕರೆದಿರೋ ಸಭೆ. ಮತ್ತೆ ಅವರ ವೈಯಕ್ತಿಕ ಹುದ್ದೆ ಬಗ್ಗೆ ಮಾತಾಡಿದ್ದಾರೆ. ಒಬ್ಬ KSRTC ಎಂಪ್ಲಾಯಿ, ಈ ಮೇಲ್ಮಟ್ಟ ಅಧಿಕಾರಿ. ಆದ್ರೆ KSRTC ಎಂಪ್ಲಾಯ್ ಆಗಿ ನಾವು ಸಭೆ ಕರೆದೇ ಇಲ್ಲ. ಸಭೆ ಕರೆದಿದೆ ಬೇರೆಯವರು. ಇವರೊಬ್ಬ ಶಾಸಕರಿಂದ ಅಧಿಕೃತವಾಗಿ ಸರ್ಕಾರ PA ಅಂತ ನೇಮಕಾತಿ ಆದೇಶ ತಗೊಂಡ ಮೇಲೆ ಅವ್ರು PA ಆಗಿ ಕೆಲಸ ಮಾಡ್ತಿದ್ದೀವಿ. ಶಾಸಕರು ಊರಲ್ಲಿ ಇಲ್ಲ ಅಂದಾಗ ಶಾಸಕರ ಮಾರ್ಗದರ್ಶನದಲ್ಲಿ ಅಲ್ಲಿ ಹೋಗಿ ಕೂತ್ಕೊಳ್ಳೇಬೇಕಾಗತ್ತೆ. ಮತ್ತು ಸ್ಪೆಷಲ್ ಅಧಿಕಾರಿ ರಮೇಶ್ ಅವರು ಸಹ ಭಾಗವಹಿಸಿದ್ದಾರೆ. ರಮೇಶ್ ಅವರಿಗೆ ಅಸಿಸ್ಟ್ ಮಾಡ್ಲೇಬೇಕಲ್ಲ ಸಭೆಯಲ್ಲಿ. ಏನಾದ್ರು ಪ್ರತ್ಯೇಕಗಳಾಗಿದ್ರೆ ಅವರ ಕರ್ತವ್ಯ ನಿರ್ವಹಿಸಕ್ಕೆ ಹೋಗಿದ್ದಾರೆ. ಇವರು ಕರ್ತವ್ಯ ನಿರ್ವಹಿಸಕ್ಕೆ ಹೋಗಿದ್ದನ್ನ ಮುಂಚಿಟ್ಟು ಸಾರ್ವಜನಿಕ ಒಂದು ಪಬ್ಲಿಕ್ ಅಲ್ಲಿ ಬೇರೆ ತರ ಅರ್ಥಪರ ರೀತಿಯಲ್ಲಿ ಏನು ಪ್ರೆಸ್ ಮೀಟ್ ಮಾಡ್ತಾರೆ, ಅದು ತಪ್ಪು. ಈ ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ಹೇಳಿಕೆ ಮತ್ತು ಕೊಡೋದಿಗೆ ಅದರ ಸತ್ಯತೆಯನ್ನ ತಿಳ್ಕೊಂಡು ಹೇಳಿಕೆ ಕೊಡಬೇಕು. ಈಗೇನು ಅವರು ನಿನ್ನೆ ಪತ್ರಿಕಾಗೋಷ್ಠಿ ಮಾಡಿ ಹೇಳಿಕೆ ಕೊಡೋದಕ್ಕೆ ಬೇಷರ ಕ್ಷಮೆ ಕೇಳಬೇಕಾಗತ್ತೆ. ಯಾಕಂದ್ರೆ ಪ್ರತಿಯೊಬ್ಬ ವ್ಯಕ್ತಿಗೂ ಅವ್ರದೇ ಆದಂತಹ ಗೌರವ ಇರುತ್ತೆ. ಒಬ್ಬ KSRTC ಎಂಪ್ಲಾಯ್ ಅಂತ ಪದ ಯೂಸ್ ಮಾಡ್ತಾರೆ ಅಂದ್ರೆ ಇಡೀ KSRTC ನೌಕರರಿಗೆ ಅವಮರ್ಯಾದೆ ಮಾಡಿದಂಗೆ. ಅವರು KSRTC ಜೂನ್ 21ರಂದು ಬೆಳಗ್ಗೆ 7ಕ್ಕೆ ವಿಶ್ವ ಯೋಗ ದಿನಾಚರಣೆಯನ್ನು ವಿವಿಧ ಯೋಗ ಕೇಂದ್ರಗಳ ಸಹಭಾಗಿತ್ವದಲ್ಲಿ ನಡೆಸಲಾಗುತ್ತದೆ ಎಂದು ವಿಶ್ವ ಯೋಗ ದಿನಾಚರಣೆ ಸಮಿತಿ ಅಧ್ಯಕ್ಷ BV ರವೀಂದ್ರನಾಥ್ ತಿಳಿಸಿದರು. ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ವನಶ್ರೀ ಯೋಗ ಕೇಂದ್ರದ HB ಮಂಜಪ್ಪ ಮಾತನಾಡಿದರು. ಗೋಷ್ಠಿಯಲ್ಲಿ ಯೋಗ ಗುರುಗಳಾದ ಪ್ರವೀಣ್ ರಾಯ್ಕರ್, ಕೃಷ್ಣಮೂರ್ತಿ, ನೇತ್ರ ಉಡುಪ, ಸಹನಾ ರಾಜೇಶ್, ಶಶಿಕಾಂತ್ ಇನ್ನಿತರರು ಹಾಜರಿದ್ದರು. ಈ ವರ್ಷದ ವಿಶ್ವ ಯೋಗ ದಿನಾಚರಣೆಯನ್ನ ಅದ್ದೂರಿಯಾಗಿ ನಡೆಸಬೇಕು ಅಂತೇಳಿ ನಾವು ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡಿದ್ದೇವೆ. ನಾಡಿದ್ದು ಬರುವ ಶನಿವಾರ, ನಾಳೆ ಎಲ್ಲ ನಾಡಿದ್ದು ಬೆಳಿಗ್ಗೆ 7 ಗಂಟೆಗೆ ರಾಷ್ಟ್ರ ಸಭಾಭವನದಲ್ಲಿ ಈ ವರ್ಷದ ಯೋಗ ದಿನಾಚರಣೆಯ ಕಾರ್ಯಕ್ರಮ
ಪ್ರಾರಂಭ ಆಗುತ್ತೆ. ಬೆಳಿಗ್ಗೆ 7ರಿಂದ ಪ್ರಾರಂಭ ಆಗುತ್ತೆ. ಏನು ಕೇಂದ್ರ ಸರ್ಕಾರ ಕೊಟ್ಟಿರುವಂತಹ ಪ್ರೋಟೋಕಾಲ್ ಏನಿದೆ ಆ ಯೋಗದ ಪ್ರಾತ್ಯಕ್ಷಿಕೆಗಳನ್ನ ಅದನ್ನು ಮಾಡಿ ನಾವು ಶುರು ಮಾಡ್ತೇವೆ. ಮತ್ತೆ ನಂತರದಲ್ಲಿ ಕೆಲವೊಂದು ವಿಶೇಷ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡಿದ್ದೀವಿ. ಒಂದಿಷ್ಟು ಸನ್ಮಾನ ಕಾರ್ಯಕ್ರಮಗಳು, ಅದರ ಬಗ್ಗೆ ಮಂಜಪ್ಪನವರು ವಿಶೇಷವಾಗಿ ಹೇಳ್ತಾರೆ. ಹಾಗೆ ಕೆಲವೊಂದು ಪ್ರಾತ್ಯಕ್ಷಿಕೆಗಳನ್ನು ಕೂಡ ಆಯೋಜನೆ ಮಾಡ್ಕೊಂಡಿದ್ದೀವಿ. ದೈನಂದಿನ ಬದುಕಿನಲ್ಲಿ ನಾವು ಯಾವ ರೀತಿ ಯೋಗವನ್ನು ಉಪಯೋಗಿಸ್ಕೊಳ್ಬಹುದು ಅನ್ನೋ ಪ್ರಾತ್ಯಕ್ಷಿಕೆಗಳನ್ನ ತೋರಿಸ್ಕೊಡ್ತಾ ಇದ್ದೀವಿ. ಆ ರೀತಿಯ ಆ ಕಾರ್ಯಕ್ರಮಕ್ಕೆ ಸಾಗರದ ಸುತ್ತಮುತ್ತ ಇರುವಂತಹ ಎಲ್ಲ ಯೋಗ ಬಂಧುಗಳು, ಯೋಗಾಸಕ್ತರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಆ ನಿಟ್ಟಿನಲ್ಲಿ ನಮಗೆ ಮಾಧ್ಯಮ ಮಿತ್ರರು ಹೆಚ್ಚಿನ ಸಹಕಾರ ಕೊಡಬೇಕು ಅಂತ ಕೇಳ್ಕೊಳ್ಳಿಕ್ಕೋಸ್ಕರ ನಾವು ಈ ದಿನ ನಿಮ್ಮ ಮುಂದೆ ಬಂದಿದ್ದೀವಿ. ಅವತ್ತು ಬೆಳಗ್ಗೆ 7 ಗಂಟೆಗೆ ನಮ್ಮ ತಾಲೂಕಿನ ಎಲ್ಲ ಹಿರಿಯ ಅಧಿಕಾರಿಗಳು, ಎಸ್ ಇರ್ಬೋದು ಅಥವಾ ಆಯುಕ್ತರಿರ್ಬೋದು, ತಹಸೀಲ್ದಾರ್ ಇರ್ಬೋದು, ಎಲ್ಲರೂ ಬರ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಅವರೆಲ್ಲರ ನೇತೃತ್ವದಲ್ಲಿ ನಾವು ಈ ವಿಶ್ವ ಯೋಗ ದಿನಾಚರಣೆಯನ್ನ ಈ ಸಾಗರದಲ್ಲಿರುವಂತಹ ಎಲ್ಲ ಸಮಸ್ತ ಯೋಗ ಕೇಂದ್ರಗಳ ಸಹಯೋಗದಲ್ಲಿ ನಾವು ಈ ನೆನಪಾದ ತಕ್ಷಣ ಸಾಗರ ಇವತ್ತು ಇಡೀ ರಾಷ್ಟ್ರ ಮಟ್ಟದಲ್ಲಿ ಸಾಗರದಲ್ಲಿ ವಿಶೇಷವಾದ ಸ್ಥಾನಮಾನ ಇದೆ. ಯಾವುದೇ ರಾಷ್ಟ್ರ ಮಟ್ಟ ಅಂತಾರಾಷ್ಟ್ರ ಮಟ್ಟ ಯೋಗ ನಡೀತು ಅಂತ ಸ್ಪರ್ಧೆ ನಡೀತು ಅಂತ ಹೇಳಿದ್ರೆ ಅಲ್ಲಿ ಸಾಗರದ ಮಕ್ಕಳು ಅಲ್ಲಿ ಗೆಲ್ತಾರೆ. ಅದರಲ್ಲಿ ನಿರ್ವ್ಯವಾದ ಯಾವುದೇ ಅನುಮಾನ ಇದೆ. ಇತ್ತೀಚೆಗೆ ತಾನೇ ವಿಯೆಟ್ನಾಂನಲ್ಲಿ ನಮ್ಮ ಸಾಗರದ ಹುಡುಗಿ ಅವಳು ಚಿನ್ನವನ್ನ ಅಂತಾರಾಷ್ಟ್ರ ಮಟ್ಟದ ಚಿನ್ನವನ್ನು ಗಳಿಸುವ ಮೂಲಕ ನಮ್ಮ ಸಾಗರದ ಕೀರ್ತಿ ಬೆಳೆದಿದೆ. ಕಳೆದ 40-45 ವರ್ಷಗಳಿಂದ ಸಾಗರದಲ್ಲಿ ನಿರಂತರವಾಗಿ ಯೋಗ ತರಗತಿಗಳು ನಡೀತಾ ಇದೆ. ಈಗ ಏನೇನಿದ್ದಾರೆ ವಿವಿಧ ಯೋಗ ಕೇಂದ್ರಗಳಲ್ಲಿ ಇರುವಂತವರು. ಸಾಗರದಲ್ಲಿ ಈಗ ಮೊದಲು ಒಂದೇ ಒಂದು ಯೋಗ ಕೇಂದ್ರ ಇತ್ತು, ಇವತ್ತು ಇಷ್ಟು ಯೋಗ ಕೇಂದ್ರಗಳಾಗಿದೆ. ಆದರೆ ಇಷ್ಟೆಲ್ಲ ಯೋಗ ಕೇಂದ್ರಗಳಾದರೂ ಸಹ ಎಲ್ಲರ ಬಗ್ಗೆ ಒಂದು ಸಾಮರಸ್ಯ. ಅದರಲ್ಲಿ ಒಂದು ಪದ ಇದೆ, ಯುಂಜ್ ಅಂದ್ರೆ ಯೋಗ ಅನ್ನುವ ಪದ ಬಂದಿದೆ ಯುಂಜ್ ಧಾತುವಿನಿಂದ, ಅರ್ಥಾತ್ ಜೋಡಿಸುವುದು. ಆ ಕೆಲಸ ಸಾಗರದಲ್ಲಾಗಿದೆ. ಸಾಗರದಲ್ಲಿ ಒಂದು ಸಾಮರಸ್ಯದೊಂದಿಗೆ ಕೆಲಸ ನಡೆದಿದೆ. ಅದು ಗುರುಕುಲಂ ಇರಲಿ ಅಥವಾ ವನಶ್ರೀ ಇರಲಿ ಅಥವಾ ಜಯಗುರುದೇ ಇರಲಿ, ನಿಸರ್ಗ ಇರಲಿ, ಸಹನ ಇತ್ಯಾದಿ ಎಲ್ಲ ಯೋಗ ಕೇಂದ್ರಗಳು ತಮ್ಮ ತಮ್ಮ ವ್ಯಾಪ್ತಿಯೊಳಗೆ ಒಂದು ವಿಶೇಷವಾದಂತಹ ಪ್ರಯತ್ನವನ್ನು ಮಾಡ್ತಾರೆ. ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಸಮಸ್ಯೆಗಳನ್ನ ನಾವು ಕಾಣ್ತಾ ಇದ್ದೇವೆ. ಅದು ನಮಗೆ ಮಾಧ್ಯಮದಲ್ಲೂ ಗೊತ್ತಾಗಿದೆ. ಈಗ ಒಂದು 15 ದಿನದ ಹಿಂದೆ ಕಳೆದ 23ನೇ ತಾರೀಕು ಶಿವಮೊಗ್ಗದ ಒಂದು ಹುಡುಗಿ 5 ಎಕ್ಸಾಮ್ ಬರೆದಿದ್ದಾಳೆ, ಫೈನಲ್ ಡಿಗ್ರಿ. 6ನೇ ಎಕ್ಸಾಮ್ ಬರೆಯೋದಕ್ಕೆ ಅವಳಿಲ್ಲ, 5ನೇ ಎಕ್ಸಾಮ್ ಮುಗಿದು ರಾತ್ರಿ ಹೊತ್ತಿಗೆ ಅವಳಿಲ್ಲ. ಇದು ಶ್ರೀಧರ್ ಇರಬಹುದು ಇತ್ಯಾದಿಯನ್ನು ನಾವು ಕಂಡಿದ್ದೇವೆ. ಹೃದಯಾಘಾತಗಳ ಸಂಖ್ಯೆ ದಿನಕ್ಕೆ ಈಗಿನ ಅಂಕಿ ಸಂಖ್ಯೆ ಪ್ರಕಾರ ಒಂದು ದಿನಕ್ಕೆ 2 ಕರ್ನಾಟಕ ರಾಜ್ಯ ಒಂದರಲ್ಲಿ ಒಂದು ದಿನಕ್ಕೆ 2 ಹೃದಯಾಘಾತಗಳು ಸಂಖ್ಯೆ ಇವತ್ತು ಕಂಡುಬಂದಿದೆ. ಹಾಗಾಗಿ ಹೃದಯಾಘಾತಗಳು ಯಾರನ್ನೂ ಬಿಟ್ಟಿಲ್ಲ. ಅತ್ಯಂತ ಕಡಿಮೆ ವಯಸ್ಸಿನ ಮಕ್ಕಳು ಹೃದಯಾಘಾತಕ್ಕೊಳಗಾಗ್ತಾ ಇದ್ದಾರೆ, ವೈದ್ಯರು ಹೃದಯಾಘಾತಕ್ಕೊಳಗಾಗ್ತಾ ಇದ್ದಾರೆ, ಎಲ್ಲ ವೃತ್ತಿಯಲ್ಲಿರುವಂಥವರು ಹೃದಯಾಘಾತಕ್ಕೊಳಗಾಗ್ತಾ ಇದ್ದಾರೆ. ಈ ಸಮಸ್ಯೆಯಿಂದ ಹೊರಗೆ ಬರಬೇಕು ಅಂತಾದ್ರೆ ಅದಕ್ಕೆ ಯೋಗ, ಪ್ರಾಣಾಯಾಮ ಇದನ್ನ ವಿಶೇಷವಾದ ರೀತಿಯಲ್ಲಿ ಅಭ್ಯಾಸ ಮಾಡಿಸಬೇಕು ಅನ್ನೋ ದೃಷ್ಟಿನಲ್ಲಿ ಅವತ್ತಿನ ನಮ್ಮ ಕಾರ್ಯಕ್ರಮದಲ್ಲೂ ನಾವು ಅದರ ಬಗ್ಗೆ ಒಂದು ಪ್ರಾತ್ಯಕ್ಷಿತೆ ಜೊತೆಗೆ ಮಾಹಿತಿಯನ್ನು ಪಕ್ಕ ಕೊಡುವಂತಹ ಯೋಚನೆ ಮಾಡಿದ್ದೇವೆ. ಹಾಗಾಗಿ ಸಾಗರದ ಈ ಕಾರ್ಯಕ್ರಮ ಇದು ಒಂದು ಮಾದರಿಯಾಗಬೇಕು ಎಲ್ಲ ಕಡೆಗಳಿಗೆ ಅನ್ನೋ ದೃಷ್ಟಿಯನ್ನು ಇಟ್ಕೊಂಡು ಯೋಜನೆ ನಡೀತಾ ಇದೆ. ಇಷ್ಟು ಯೋಗ ಕೇಂದ್ರಗಳಲ್ಲಿ ಏನಿದೆ ಅದೆಲ್ಲದನ್ನು ಒಟ್ಟು ಸೇರಿಸುವ ಒಂದು ಪ್ರಯತ್ನ ಇದಾಗಿದೆ. ಹಾಗಾಗಿ ನಾವು ಈ ಸಂದರ್ಭದಲ್ಲಿ ಅತ್ಯಂತ ಹಿರಿಯ ವಯಸ್ಸಿನ ಹೊಳೆಗಾರ ಲಕ್ಷ್ಮಣ ಭಟ್ರು ಪ್ರಾಯಶಃ 93 ವರ್ಷ ಅವರಿಗೆ ಶ್ರೀಧರ ಸ್ವಾಮಿಗಳ ಮಾರ್ಗದರ್ಶನದಲ್ಲಿ ಆರಂಭ ಮಾಡಿದವರು ಇವತ್ತಿಗೂ ಯೋಗ ಮಾಡ್ತಾ ಇದ್ದಾರೆ. ಅವರು ಅವತ್ತು ಡೆಮೋ ಮಾಡುವಂತವ್ರು. ಇದು ಗುರುವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.